Introduction to Trigonometry, exercise 11.4, question number 5. ಇದರಲ್ಲಿ 8th question ಹೀಗಿದೆ. sin a plus cosecant a whole square plus cos a plus secant a the whole square. ಇದನ್ನು ನಾವು equal to 7 plus tan square a plus cot square a ಅಂತ ಪ್ರೂಫ್ ಮಾಡಬೇಕಾಗಿದೆ. ಈಗ ಈ ಕಡೆ 7 ಬೇಕಾಗಿದೆ ನ್ಯೂಮೆರಿಕಲ್ ವ್ಯಾಲ್ಯೂ, ವೇರಸ್ ನೀವು ಈ ಕಡೆ ನೋಡಿದ್ರೆ ಆ ರೀತಿ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಸರಿ, ಇಲ್ಲಿ ಟ್ಯಾನ್ ಸ್ಕ್ವೇರ್ ಎ ಇದೆ, ಇಲ್ಲಿ ಕಾಟ್ ಸ್ಕ್ವೇರ್ ಎ ಇದೆ. ಟ್ಯಾನ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂತ ಬರ್ಕೋಬೋದು, ಅದು ನಿಮಗೆ ಗೊತ್ತಿರೋ ವಿಷಯನೇ. ಮತ್ತು ಕಾಟ್ ಸ್ಕ್ವೇರ್ ಎ ಬದಲು ನೀವು ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ ಅಂತಲೂ ಬರ್ಕೋಬಹುದು. ಹಾಗಾದರೆ ಈ ಕಡೆ ಈ ನ್ಯೂಮೆರಿಕಲ್ ವ್ಯಾಲ್ಯೂ ಜೊತೆಗೆ ಟ್ಯಾನ್ ಸ್ಕ್ವೇರ್ ಎ ಅಂದ್ರೇನು, ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಅಲ್ವಾ. ಕಾಟ್ ಸ್ಕ್ವೇರ್ ಎ ಅಂದ್ರೇನು, ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ. ಹಾಗಾದರೆ ನಾವು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇವನ್ನೆಲ್ಲ ಸೈನ್ ಮತ್ತು ಕಾಸ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಈ ಥರ ಸೈನ್ ಆ್ಯಂಡ್ ಕಾಸ್ ಇದನ್ನೆಲ್ಲ ಸೈನ್ ಆ್ಯಂಡ್ ಕಾಸ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಆನ್ಸರ್ ಬರೋ ಚಾನ್ಸ್ ಇದೆ, ಹೌದಲ್ವಾ. ಈಗ ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಇದೆ. ಆ ಆಲ್ಜಿಬ್ರಿಕ್ ಐಡೆಂಟಿಟಿಯನ್ನು ನೀವು ಅಪ್ಲೈ ಮಾಡಿ. ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ನಾನೇನು ಬರೀಬೋದು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಇದನ್ನು ನಾನು ಇಲ್ಲಿ ಬಳಕೆ ಮಾಡ್ತೀನಿ. ಸೊ ಇಲ್ಲಿ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, a ಅಂದರೆ ಸೈನ್ ಎ, ಬಿ ಅಂದರೆ ಕೊಸಿಕೆಂಟ್ ಎ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಇದನ್ನು a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಥರ ಬರ್ಕೊಳ್ತೀನಿ. ಹೆಂಗೆ ಬರೀಬೋದು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಬಿ. ಸೊ ಹೀಗೆ ಬರ್ಕೊಂಡಿದ್ದೀನಿ. ಇವಾಗ ಇದನ್ನು ಸಹ ಅಷ್ಟೇ ಹಾಗೆ ಮಾಡಿ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿ ಬರೀರಿ. ಈ ಪ್ಲಸ್ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ, a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. a ಅಂದರೆ ಕಾಸ್ ಎ, ಬಿ ಅಂದರೆ ಸೀಕೆಂಟ್ ಎ. ಸೊ ಹೇಗೆ ಬರೀಬೋದು ನಾನು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಬಿ, ಹೀಗೆ. ಸರಿ, ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ನ್ಯೂಮೆರಿಕಲ್ ವ್ಯಾಲ್ಯೂ 7 ಬೇಕಾಗಿದೆ. ಇಲ್ಲಿ ಆ ರೀತಿ ಏನೂ ಕಾಣಿಸ್ತಿಲ್ಲ, ಆದರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ. ಆ್ಯಂಡ್ ಇಷ್ಟೊತ್ತಿಗೆ ನಿಮಗೆಲ್ಲ ಗೊತ್ತಿರುತ್ತೆ, ಇದನ್ನು ತುಂಬ ಬಳಕೆ ಮಾಡ್ತಾ ಇದ್ದೀವಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನು, 1. ಹಾಗಾದರೆ ನಾನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬದಲು ನಾನು 1 ಅಂತ ಬರ್ಕೋಬೋದು, ಕರೆಕ್ಟ್ ಅಲ್ವಾ. ಸೊ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಒಂದು ಸ್ಟೆಪ್ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಇಲ್ಲಿ ನಾನು ಇವಾಗ 1 ಅಂತಾನೆ ಬರ್ಕೊಳ್ತಿದ್ದೆ. ಪ್ಲಸ್ ಇಲ್ಲಿ ಕೊಸಿಕೆಂಟ್ ಸ್ಕ್ವೇರ್ ಎ ಇದೆ. ಕೊಸಿಕೆಂಟ್ ಇಲ್ಲಿ ನಿಮಗೆ ಬೇಕಾಗಿಲ್ಲ, ಹೌದಲ್ವಾ. ಒಂದು ಐಡೆಂಟಿಟಿ ನಿಮಗೆ ಗೊತ್ತಿರಬೇಕು ಕೊಸಿಕೆಂಟ್ ಸ್ಕ್ವೇರ್ ಬಗ್ಗೆ. ಅದು ಏನು ಅಂತ ಹೇಳಿದ್ರೆ, ಕೊಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ, ಹೌದಲ್ವಾ. ಕೊಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನು, 1 ಪ್ಲಸ್ ಕಾಟ್ ಸ್ಕ್ವೇರ್. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಯಾಕೆ ನಾನು ಕೊಸಿಕೆಂಟ್ ಸ್ಕ್ವೇರ್ ಎ ಬದಲು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಬರ್ಕೊಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕಾಟ್ ಸ್ಕ್ವೇರ್ ಎ ಇದೆ, ರೈಟ್ ಹ್ಯಾಂಡ್ ಸೈಡ್ ನಿಮಗೆ ಕಾಟ್ ಸ್ಕ್ವೇರ್ ಎ ಬೇಕಾಗಿದೆ, ಬಂದಿದೆ 1 ಬಂದಿದೆ. ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 1 ಆಗುತ್ತೆ. 1 ಪ್ಲಸ್ 1 ಎಷ್ಟಾಗುತ್ತೆ, 2 ಆಗುತ್ತೆ. 7ಅಲ್ಲಿ 2 ಆಲ್ರೆಡಿ ಬಂದಿದೆ, ಅದಕ್ಕೋಸ್ಕರ ಪ್ಲಸ್ 2 ಇಂಟು ಸೈನ್ ಎ. ಕೊಸಿಕೆಂಟ್ ಎ ಈಸ್ ರೆಸಿಪ್ರೋಕಲ್ ಆಫ್ ಸೈನ್ ಎ, ಹೌದಲ್ವಾ. ನೋಡಿ, ಇವಾಗ ಸೈನ್ ಎ ಕ್ಯಾನ್ಸಲ್ ಆದರೆ 2 ಉಳ್ಕೊಳ್ಳುತ್ತೆ. 2 ಪ್ಲಸ್ 1 ಪ್ಲಸ್ 1 4 ಅಂತ ಇಲ್ಲೇ ವ್ಯಾಲ್ಯೂ ಬರ್ತಾ ಇದೆ ಔಟ್ ಆಫ್ 7. ಕಂಟಿನ್ಯೂ ಮಾಡೋಣ. ಇದನ್ನು ನಾನು ಆಲ್ರೆಡಿ ಇಲ್ಲಿ ಬರ್ಕೊಂಡಿದ್ದೀನಿ ಅಲ್ವಾ. ಸೊ ಇದಕ್ಕೆ ಬರೋಣ ಇವಾಗ. ಸೊ ಈ ಸೈನ್ ಸ್ಕ್ವೇರ್ ಎ, ಕೊಸಿಕೆಂಟ್ ಸ್ಕ್ವೇರ್ ಎ ಇಲ್ಲಿ ಬರ್ಕೊಂಡಿದ್ದೀನಿ. ಆ್ಯಂಡ್ ಈ ಕೊಸಿಕೆಂಟ್ ಸ್ಕ್ವೇರ್ ಎ ನಾನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಇದನ್ನು ಹೀಗೆ ಬರ್ಕೊಂಡಿದ್ದೀನಿ. ಆ್ಯಂಡ್ 2 ಸೈನ್ ಎ ಇಂಟು ಕೊಸಿಕೆಂಟ್ ಎ ಇಲ್ಲಿದೆ. ಆ್ಯಂಡ್ ಕೊಸಿಕೆಂಟ್ ಎ ಬದಲು 1 ಪ್ಲಸ್ ಸೈನ್ ಎ ಅಂತ ಬರ್ಕೊಂಡಿದ್ದೀನಿ. ಇವಾಗ ಸೀಕೆಂಟ್ ಬರೋಣ.
ಸೀಕೆಂಟ್ ಸ್ಕ್ವೇರಿಗೆ ಇದಕ್ಕೆ ಒಂದು ಐಡೆಂಟಿಟಿ ಇದೆ. ಜಸ್ಟ್ ಲೈಕ್ ಕೊಸಿಕೆಂಟ್ ಸ್ಕ್ವೇರಿಗೆ ಇದ್ದಂಗೆ ಸೀಕೆಂಟ್ ಸ್ಕ್ವೇರಿಗೂ ಒಂದು ಐಡೆಂಟಿಟಿ ಇದೆ. ಅದೇನದು? 1 + tan ಸ್ಕ್ವೇರೆ. ಸೊ ಇವಾಗ ನಾನು ಸೀಕೆಂಟ್ ಸ್ಕ್ವೇರೆ ಬದಲು ನಾನೇನು ಮಾಡ್ತೀನಿ, 1 + tan ಸ್ಕ್ವೇರೆ ಬರ್ಕೊಳ್ತೀನಿ. ಇವಾಗ ನೋಡಿ ಟ್ಯಾನ್ ಸ್ಕ್ವೇರ್ ಇಲ್ಲಿ ಬಂದಿದೆ, ಯಾಕಂದರೆ ಅಲ್ಲಿ ಟ್ಯಾನ್ ಸ್ಕ್ವೇರೇ ಬೇಕಾಗಿತ್ತು. ನೋಡಿ ಇನ್ನೊಂದು ನಂಬರ್ ಆ್ಯಡ್ ಆಗುತ್ತೆ ಅಲ್ವಾ. 1 + ಇದು ಕ್ಯಾನ್ಸಲ್ ಆದರೆ 2 ಆಗುತ್ತೆ. 2 + 1 3, ಇಲ್ಲಿ +1 4, ಇದು +1 5 ಆಯಿತು 7ಅಲ್ಲಿ. ಹಾಗೆ ನಮ್ಗೆ ಆನ್ಸರ್ ಚಾನ್ಸಸ್ ಇದೆ. ಇವಾಗ ಉಳ್ಕೊಂಡಿರೋದೇನು, ಈ ಸೀಕೆಂಟ್ ಸ್ಕ್ವೇರ್ ನಾನು ಇಲ್ಲಿ ಹೀಗೆ 1 + tan ಸ್ಕ್ವೇರೇ ಬರ್ಕೊಂಡಿದ್ದೀನಿ. ಇದು 2 cos A ಇಂಟು ಸೀಕೆಂಟ್ ಈಸ್ ರೆಸಿಪ್ರೋಕಲ್ ಆಫ್ ಕಾಸ್. ಸೊ ಕಾಸ್ ಕ್ಯಾನ್ಸಲ್ ಆದರೆ 2 ಆಯಿತು. ಈಗ ನೋಡಿ ಅಬ್ಸರ್ವ್ ಮಾಡಿ, sin ಸ್ಕ್ವೇರ್ A + cos ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು? 1 + 1 ಪ್ಲಸ್ sin A ಕ್ಯಾನ್ಸಲ್ ಆದರೆ 2 ಉಳ್ಕೊಳ್ಳುತ್ತೆ, +1 ಪ್ಲಸ್ cos A ಕ್ಯಾನ್ಸಲ್ ಆದರೆ 2 ಉಳ್ಕೊಳ್ಳುತ್ತೆ, ಪ್ಲಸ್ ಇಲ್ಲಿ cot ಸ್ಕ್ವೇರ್ ಇದೆ, ಅಲ್ಲಿ tan ಸ್ಕ್ವೇರ್ ಇದೆ. ಸೊ ಅದನ್ನು ನಾನು ಹೀಗೆ ಬರ್ಕೊಳ್ತೀನಿ. ಫಸ್ಟು tan ಸ್ಕ್ವೇರೇನೇ ಬರ್ಕೊಳ್ತೀನಿ, ಇದು ಫಸ್ಟು. ಆಮೇಲೆ ಉಳ್ಕೊಂಡಿರೋ cot ಸ್ಕ್ವೇರೆಯನ್ನು ಇಲ್ಲಿ ಬರ್ಕೊಳ್ತೀನಿ. ಇವಾಗ ನೋಡಿ 1 + 1 2 + 2 4 1 5 + 2 7 7 ಪ್ಲಸ್ tan ಸ್ಕ್ವೇರೆ ಪ್ಲಸ್ cot ಸ್ಕ್ವೇರೆ. ಐ ಥಿಂಕ್ ಇದು ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ತುಂಬ ಸಿಂಪಲ್ ಆಗಿದೆ, ಏನು ಕಷ್ಟ ಇಲ್ಲ ಇದು. ಸೊ ಫಸ್ಟು A + B ಹೋಲ್ ಸ್ಕ್ವೇರ್ ಅಂತ ಇವೆರಡಕ್ಕೂ ಈ ಥರ ಅಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ sin ಸ್ಕ್ವೇರ್ A + cos ಸ್ಕ್ವೇರ್ ಇದು ಎರಡೂ ಸೇರಿ 1 ಆಗುತ್ತೆ, ಇದು ನೆನಪಿರಲಿ. ಅದಾದಮೇಲೆ ಕೊಸಿಕೆಂಟ್ ಸ್ಕ್ವೇರ್ A = 1 + cot ಸ್ಕ್ವೇರ್ ಅದನ್ನು ಬಳಕೆ ಮಾಡಿದ್ದೀನಿ. ಆಮೇಲೆ ಸೀಕೆಂಟ್ ಸ್ಕ್ವೇರ್ A = 1 + tan ಸ್ಕ್ವೇರ್ ಅದನ್ನು ಬಳಕೆ ಮಾಡಿದ್ದೀನಿ. ಆಮೇಲೆ 2 sin A ಇಂಟು ಕೊಸಿಕೆಂಟ್ A ಇದೆ. ಕೊಸಿಕೆಂಟ್ A ಇಸ್ ರೆಸಿಪ್ರೋಕಲ್ ಆಫ್ ಸೈನ್, ಅದಕ್ಕೆ 1/sin ಬರ್ಕೊಂಡಿದ್ದೀನಿ. ಕ್ಯಾನ್ಸಲ್ ಆದರೆ 2 ಫ್ರೀ ಆಗೋಯ್ತು ಇಲ್ಲಿ. ಅದೇ ಪ್ರಕಾರ ಸೀಕೆಂಟ್ A ಇಸ್ ರೆಸಿಪ್ರೋಕಲ್ ಆಫ್ ಕಾಸ್, ಅದಕ್ಕೆ 1/cos ಬರ್ಕೊಂಡಿದ್ದೀನಿ. ಇವೆರಡು ಕ್ಯಾನ್ಸಲ್ ಆದರೆ ಈ 2 ಇಲ್ಲಿಗೆ ಫ್ರೀ ಆಗುತ್ತೆ. ತುಂಬ ಈಸಿ ಇದೆ, ಏನೂ ಕಷ್ಟ ಇಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.